ವೇದಿಕೆ ಸಿಂಹಪಡೆ ನಮ್ಮ ಮಂಡ್ಯ ಜಿಲ್ಲಾ ಘಟಕ ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರದ ವಿರುದ್ಧ ಹಾಗೂ ಕಾವೇರಿ ನೀರು ಪ್ರಾಧಿಕಾರದ ವಿರುದ್ಧ ನಮ್ಮ ಮಂಡ್ಯದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಡಿ ಸಿ ಕಚೇರಿಗೆ ಹೋಗಿ ಡಿ ಸಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಕಾವೇರಿ ನೀರನ್ನು ತಮಿಳುನಾಡಿಗೆ ಒಂದು ಹನಿ ನೀರು ಕೂಡ ಹರಿಸಬಾರ್ದು. ನಾಳಿನ ಸರ್ವಪಕ್ಷಗಳ ಸಭೆ ಏನಿದೆ ಆ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಒತ್ತಾಯಕ್ಕೆ ಯಾವುದೇ ಕಾರಣಕ್ಕೂ ಮಣಿಬಾರ್ದು. ಮತ್ತು ಇಷ್ಟು ವರ್ಷಗಳಲ್ಲಿ ನೀವೇನೋ ಕರ್ನಾಟಕ ಕಾವೇರಿ ನೀರು ಪ್ರಾಧಿಕಾರದಿಂದ ಮನವೊಲಿಸುವಲ್ಲಿ ವಿಫಲವಾಗಿದ್ದೀರಾ. ಕಾವೇರಿ ಪ್ರಾಧಿಕಾರಕ್ಕೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ನಮ್ಮ ಕಡೆ ಅವರ ನಿಲುವು ತಾಳೋ ಹಾಗೆ ನೀವು ಮಾಡಬೇಕು. ಇಲ್ಲ ಅಂತಂದರೆ ಈ ಸರ್ಕಾರ ಇದ್ದೂ ಇಲ್ಲದಂಥ ರೀತಿಯಲ್ಲಿ ಆಗುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಅನ್ಯಾಯ ಆಗದೇ ಇರೋ ರೀತಿ ನಮ್ಮ ರೈತರ ಹಿತವನ್ನು ಕಾಪಾಡಬೇಕು. ಒಂದು ಹನಿ ನೀರನ್ನು ಕೂಡ ತಮಿಳುನಾಡಿಗೆ ಹರಿಸಬಾರ್ದು. ಆ ರೀತಿ ಏನಾದ್ರು ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ವತಿಯಿಂದ ಉಗ್ರ ಹೋರಾಟವನ್ನು ಮಾಡಬೇಕಾಗಿದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಏನು ಈಗ ರಾಜ್ಯ ಸರ್ಕಾರ ಪ್ರಾಧಿಕಾರಗಳಿಗೆ ನೀರು ಬಿಡಬೇಕು ಅಂತ ತೀರ್ಮಾನ ತಗೊಂಡಿದೆ. ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತಾ ಇರೋದಿಷ್ಟೇ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಒಂದನೇ ನೀರು ಬಿಡಬೇಡ್ದು. ಯಾಕೆಂದರೆ ಇದು ಯಾವಾಗಲೂ ಖ್ಯಾತೆ ತೆಗಿತಾನೇ ಇರ್ತಾರೆ ತಮಿಳುನಾಡು ಸರ್ಕಾರದವರು. ನಾವು ಇಲ್ಲಿ ನೀರಿದ್ದರೆ ನೀರು ಬಿಡ್ತೀವಿ. ಯಾಕೆಂದರೆ ಕರ್ನಾಟಕದವರು ಹೃದಯವಂತರು. ನಾವು ನೀರಿದ್ದರೆ ನೀರು ಬಿಟ್ಟೇ ಬಿಡ್ತೀವಿ. ಇಲ್ಲಿ ನೀರೇ ಇಲ್ಲ. ನಾವು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವ್ರಿಗೆ ಹೇಳ್ತಾ ಇರೋದಿಷ್ಟೇ, ದಯವಿಟ್ಟು ನೀವು ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ಪಡೆದಿದ್ದೀರಿ. ಈಗ ನೀವು ಬಂದು ನಮ್ಮ KRSK ಡ್ಯಾಮಿಗೆ ಬಂದು ಪರಿಶೀಲನೆ ಮಾಡಿ. ನೀರು ಇಲ್ಲಿ ಇದೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲ ನೀರು ಬಿಟ್ಕೊಡ್ತೀವಿ. ಇಲ್ಲಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ನಿಮಗೆ ಇಲ್ಲಿ ವ್ಯವಸಾಯಕ್ಕೆ ನೀರಿಗೆ ಎಲ್ಲಿ ಬಿಡೋಕ್ಕಾಗುತ್ತೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ನಾಳೆ ಮೀಟಿಂಗ್ ಕರೆದಿದೆ. ಯಾವುದೇ ಕಾರಣಕ್ಕೂ ನೀರ ಬಿಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ನೆಲ ಜಲ ಭಾಷೆಗಾಗಿ ನಮ್ಮ ಈ ಹೋರಾಟ ಯಾವಾಗ ಸದಾ ಸಿದ್ಧವಾಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ವಿಷ್ಣು ವಿಠಲ್ ಅವರು ಮಂಡ್ಯ ಜಿಲ್ಲಾಧ್ಯಕ್ಷರು. ನಗರ ಅಧ್ಯಕ್ಷರಾಗಿದ್ದೀವಿ. ಮತ್ತು ಉಪಾಧ್ಯಕ್ಷರು ಜಗದೀಶ್ ಬಂದವರೆ, ಪ್ರಧಾನ ಕಾರ್ಯದರ್ಶಿ ಶಾಂತಮೂರ್ತಿ ಅವರು ಬಂದವರೆ, ನಮ್ಮ ಅನೂರು ತಾಲೂಕು ಅಧ್ಯಕ್ಷರು ಶಾಂತ ಅವರು ಬಂದವರೆ, ಇನ್ನು ಪದಾಧಿಕಾರಿಗಳು ಬಂದಿದ್ದಾರೆ. ಈ ಮೂಲಕ ತಿಳಿಸೋದು ಏನಂದರೆ, ನಮ್ಮ ಕರ್ನಾಟಕ ಸರ್ಕಾರ CM ಇದ್ದಾರಲ್ಲ DK ಶಿವಕುಮಾರ್ ಅವರೇ, ನಿಮ್ಗೆ ಯಾಕ್ರಿ ಕರ್ನಾಟಕ ರೈತರ ಕಂಡು ಕಾಣಿಸಲ್ವಾ? ಅದೇ ಬಿಡದಿಯಲ್ಲಿ ಹೇಳ್ತೀರಾ ಅಲ್ಲಿ ರೈತರೇ ಇಲ್ಲ, ಮರುಭೂಮಿ. ಯಾಕೆ ಬಂದು ಕಂಡ್ಬಿಟ್ಟು ನೋಡ್ರಿ, ನಿಮಗೆ ಬಿಡದಿಯಲ್ಲಿರೋ ರೈತರು ಕಾಣಿಸ್ತಾ ಇಲ್ಲ, ತಮಿಳುನಾಡಲ್ಲಿರೋ ರೈತರು ಕಾಣಿಸ್ತಾರ ನಿಮಗೆ? ಬಂದು ಸರಿ ನೀವು ಕಣ್ಣಾರೆ ನೀವು ಯಾವತ್ತಾದರೂ ನೇಗ್ಲುತ್ತಿ ಹೊಲ ಒತ್ತಿದ್ರೆ ಗೊತ್ತಾಗ್ತಿದ್ರೆ ರೈತರ ಕಷ್ಟ. ನಾವು ರೈತರ ಮಕ್ಕಳು, ನಾವು ರೈತರ ಮಕ್ಕಳಾಗಿ ನಮಗೆ ಕಷ್ಟ ಆದ್ರೆ ಗೊತ್ತು ನೀರಿನ ಬೆಲೆ. ಇವತ್ತು ನೋಡಿ ನೀರಿಲ್ಲ, ಎಲ್ಲ ಊರು ಬಿಟ್ಟು ಜನ ಬೆಂಗಳೂರು ಮೈಸೂರು ಹೋಗ್ತಾ ಇದ್ದಾರೆ, ವಲಸೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಮೂಲಕ ತಿಳಿಸೋದೇನೆಂದರೆ, ನಾಳೆ ಸರ್ವೆ ಸಭೆಯಲ್ಲಿ ನಮ್ಮ ಕರ್ನಾಟಕದ ರೈತರಿಗೋಸ್ಕರ ಸ್ವಲ್ಪ ಯೋಚನೆ ಮಾಡಿ, ರೈತರ ಕಷ್ಟನ ಯೋಚನೆ ಮಾಡಿ ನಮಗೆ ನಿರ್ಧಾರ ಮಾಡಿ. ಇದೇ ರೀತಿ ಆದರೆ ನೋಡಿ, ಇವತ್ತು ಬಂದಿರೋದು ಬರೀ 20 ಜನ 30 ಜನ ಅನ್ಕೋಬೇಡಿ. ನಾವು ನಾಳೆನೇ 200 ಜನ ಕರೆಸೋ ಕೆಪಾಸಿಟಿ ಇದೆ. 200 ಜನ ಕರೆಸಿ ಇದು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ, ಅವಕಾಶ ಕೊಡ್ತೀವಿ. ಕನ್ನಡ ಜೊತೆಲಿ ಇರ್ತಾರೆ ಅಂತ. ನೀವು ಕರ್ನಾಟಕಕ್ಕೆ ಹುಟ್ಟಿಲ್ಲ ಅಂದಿದ್ರೆ ನೀವು ಹಾಗೆ ಮಾಡಿ. ಕನ್ನಡದಲ್ಲಿ ಹುಟ್ಟಿ ಕನ್ನಡ ತಾಯಿಗೆ ನೀವು ಕೆಲಸ ಮಾಡೋದಾದರೆ ನಮ್ಮ ಕಡೆ ರೈತರಿಗೆ ಇರ್ತೀರ. ಕರ್ನಾಟಕ ರೈತರಿದ್ದರೆ ಎಲ್ಲರೂ ಕರ್ನಾಟಕದವರು. ನಾವು ವಿಶಾಲವಾದ ಮನಸ್ಸಿನವರು ಎಲ್ಲರೂ ಕರಿತೀವಿ. ನಾವು ಏನಾಗಿದ್ರೆ ಈಗ ನೋಡಿ, ಬೇರೆ ಬೇರೆ ವಲಸೆ ರಾಜ್ಯಗಳಿಂದ ಬರ್ತಾರೆ, ನಮ್ಮ ಮೇಲೆ ಅಧಿಕಾರ ಮಾಡ್ತಾರೆ. ನಾವು ಅವ್ರ ಭಾಷೆಯಲ್ಲಿ ಮಾತಾಡ್ತೀವಿ, ಕನ್ನಡನೇ ಮರೆಸಿದ್ದೀವಿ. ಆ ರೀತಿ ನಾವು ಇವತ್ತು ಕನ್ನಡ ಅಂತೂ ಮರ್ತೋಗ್ಬಿಟ್ಟಿದೆ. ನಮ್ಮ ಸಂಘಟನೆಯವರು ಆಟೋ ಡ್ರೈವರು, ಕ್ಯಾಬ್ ಡ್ರೈವರ್ಗಳಷ್ಟೇ ಕಾಪಾಡ್ತಾ ಇರೋದು. ಇದು ಬಿಟ್ಟು ನೆಕ್ಸ್ಟು ರೈತರು ಅಳಿಸೋ ಕೆಲಸ ಮಾಡಬೇಡಿ. ರೈತರು ಇದ್ದರೆ ಅನ್ನ. ದಯವಿಟ್ಟು ಈ ಮೂಲಕ ನಿಮ್ಗೆ ತಿಳಿಸೋದೇನೆಂದರೆ, ರೈತರ ಪರ ಇರಿ. ರೈತರಿದ್ದರೆ ನಿಮ್ಮ ಸರ್ಕಾರ. ಈ ಸರಿ ನೀವು ರೈತರಿಗೋಸ್ಕರ ಕಷ್ಟಪಟ್ಟರೆ ನೆಕ್ಸ್ಟ್ ನೀವು ಖಂಡಿತ CM ಆಗ್ತೀರಾ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ರೈತರನ್ನ ಕನ್ನಡಿಗರನ್ನ ವಿರೋಧ ಮಾಡ್ಕೊಂಡು ಯಾವನ್ನು ಜಯ ಗಳಿಸಿಲ್ಲ, ತಿಳ್ಕೊಳ್ಳಿ. ಈ ಮೂಲಕ ನಾನು ಇಷ್ಟು ಹೇಳ್ತಿದ್ದೀನಿ. ದಯವಿಟ್ಟು ಒಳ್ಳೆಯದಾಗಲಿ. ಕೆಲಸ ಆಗಿರ್ಬೋದು, ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಪರನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಪಾಂಡವಪುರ ಅಧ್ಯಕ್ಷರಾಗಿ ನಮ್ಮ ಸಂಘಟನೆಗೆ ಬಂದು ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತ ಆರೋಗ್ಯ ಕೊಟ್ಟು ನಮ್ಮ ಸಂಘಟನೆಯಲ್ಲಿ ದುಡಿಯೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಖಂಡಿತ ಮುಂದಿನ ದಿನದಲ್ಲಿ ಇನ್ನೂ ದೊಡ್ಡ ಮಟ್ಟಿಗೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್.